ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಯಾಕೆ ಅಂದರೆ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದುಗೆ ಸಿಗುತ್ತಾ ಹಾಗಾದರೆ ಕ್ಲೀನ್ ಚೀಟ್ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದುಗೆ ಸಿಗುತ್ತಾ ಹಾಗಾದರೆ ಕ್ಲೀನ್ ಚೀಟ್. ಲೋಕ ಅಧಿಕಾರಿಗಳಿಂದ ಇವತ್ತು ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಆಲ್ರೆಡಿ ಕ್ಲೀನ್ ಚೀಟ್ ಸಿಕ್ಕಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಲೋಕ ಎಡಿಜಿಪಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಮೈಸೂರು ಲೋಕ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಈ ತನಿಖೆ ನಡೆದಿತ್ತು. ಸಿಎಂ ಹಾಗೂ ಸಿಎಂ ಪತ್ನಿ ಪಾರ್ವತಮ್ಮ, ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜೊತೆಗೆ ಅವರ ಆಸ್ತಿಯನ್ನು ಮಾರಿದ್ರಲ್ಲ, ಅವ್ರ ಮೇಲೂ ಕೂಡ ಈಗಾಗಲೇ FIR ಕೂಡ ದಾಖಲಾಗಿದೆ. ಜೊತೆಗೆ ಈ ಒಂದು ಪ್ರಕರಣದ A1 ಆರೋಪಿನೇ ಸಿದ್ದರಾಮಯ್ಯನವರಾಗಿದ್ದಾರೆ, A2 ಆರೋಪಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರಾಗಿದ್ದಾರೆ, ಇನ್ನು A3 ಇವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಹೀಗೆ 3000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಸಿಎಂ ಸಿದ್ದು, ಪತ್ನಿ ಪಾರ್ವತಿ, ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಒಟ್ಟು 4 ಜನರ ಮೇಲೆ ಕೇಸ್ ದಾಖಲಾಗಿದೆ. ಭೂಮಾಲೀಕ ದೇವರಾಜ್ ಕೂಡ ಆರೋಪಿಯಾಗಿದ್ದಾರೆ ಈ ಕೇಸ್ನಲ್ಲಿ. 3 ತಿಂಗಳಿನಿಂದ ತನಿಖೆಯನ್ನು ನಡೆಸ್ತಾನೇ ಇತ್ತು ಲೋಕಾಯುಕ್ತ SP ಉದೇಶ್. ಬರೀ ಲೋಕಾಯುಕ್ತ ಅಷ್ಟೇ ಅಲ್ಲ, ED ಕೂಡ ಎಂಟ್ರಿ ಕೊಟ್ಟಿದೆ. ನ್ಯಾಯಮೂರ್ತಿ M ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ತನಿಖೆಗೆ ಆದೇಶವನ್ನು ಹೊರಡಿಸಿತ್ತು. CBI ತನಿಖೆ ಕೋರಿ ಅರ್ಜಿಯನ್ನು ಕೂಡ ಸ್ನೇಹಮಯಿ ಕೃಷ್ಣ ದೂರುದಾರ ಅವರು ಕೂಡ ಆ ದೂರನ್ನು ಸಲ್ಲಿಕೆ ಮಾಡಿದರು. ಇಲ್ಲಿ ಬಹಳ ಅಚ್ಚರಿ ಅಂದರೆ M ನಾಗಪ್ರಸನ್ನ ಏಕಸದಸ್ಯ ಪೀಠ, ಹೈಕೋರ್ಟ್ನ ಏಕಸದಸ್ಯ ಪೀಠ ತನಿಖೆಗೆ ಆದೇಶವನ್ನು ಕೊಡ್ತಲ್ಲ. ಇದು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ಅಂತ M ನಾಗಪ್ರಸನ್ನ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದ ದಿನವೇ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಅಧಿಕಾರಿಗಳಿಂದ ಸತ್ಯಾಂಶ ಹೊರಗಡೆ ಬರಲ್ಲ, ಇದನ್ನು ನಾವು CBI ಕೊಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಇಲ್ಲಿ ಹೈಕೋರ್ಟ್ ಅದಕ್ಕೆ ಸಮ್ಮತಿಯನ್ನು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಲೋಕ ವರದಿಯಲ್ಲಿ ಸಿಎಂ ಸಿದ್ದಿಗೆ ಹಾಗಾದರೆ ಕ್ಲೀನ್ ಚೀಟ್ ಸಿಕ್ಕೇ ಬಿಡುತ್ತಾ? ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಕಂಡು ಬಂದಿಲ್ಲ ಅಂತ ಈಗಾಗಲೇ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಡಿನೋಟಿಫೈ ಭೂ ಪರಿವರ್ತನೆ ಸಂದರ್ಭದಲ್ಲಿ ಅಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಮೂಡಾ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ತನಿಖೆಯಲ್ಲಿ ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚೀಟ್ ಅನ್ನ ನೀಡಿರೋ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ಒಂದು ವಿಚಾರ ಈಗ ಒಂದಿಷ್ಟು ಹರಿದಾಡ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವ್ರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳಿದರು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿದಾಗ ಇಲ್ಲಿ ಮೂಡಾ ಅಧಿಕಾರಿಗಳು ಯಾರ್ಯಾರಿದ್ರಲ್ಲ, ಆಯುಕ್ತರುಗಳು, ನಟೇಶ್ ಇರ್ಬೋದು, ದಿನೇಶ್ ಕುಮಾರ್ ಇರ್ಬೋದು, ಇವರಿಂದ ಆಗಿರುವಂತಹ ಲೋಪದೋಷ, ಸಿದ್ದರಾಮಯ್ಯನವ್ರದ್ದು ಏನೂ ತಪ್ಪಿಲ್ಲ, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮಂದು ಏನು ತಪ್ಪಿಲ್ಲ ಅಂತ ಒಂದು ಕಡೆ ಅವರು ವರದಿಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಆಲ್ರೆಡಿ ಈಗ ಮುಚ್ಚಿದ ಲಕೋಟೆಯಲ್ಲಿದೆ, ಅದನ್ನು ಇವತ್ತು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇವರು ಏನೇನೆಲ್ಲ ತನಿಖೆ ಮಾಡಿದ್ದಾರೆ, ಏನೇನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಕಳೆದ 7-8 ತಿಂಗಳಿನಿಂದ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿ ಸುದ್ದಿಯಾಗಿದ್ದಂತಹ ಪ್ರಕರಣ ಅಂದರೆ ಮೂಡಾ ಪ್ರಕರಣ. ಈ ಪ್ರಕರಣದ A1 ಆರೋಪಿನೇ ಸಿದ್ದರಾಮಯ್ಯನವರಾಗಿದ್ದಾರೆ, A2 ಆರೋಪಿ ಅವರ ಪತ್ನಿ ಪಾರ್ವತಮ್ಮನವರಾಗಿದ್ದಾರೆ. ಇನ್ನೊಂದು ಕಡೆ ಲೋಕಾಯುಕ್ತ ವರದಿ ಈಗ ಆಲ್ರೆಡಿ ಸುದ್ದಿ ಹರಿದಾಡ್ತಾ ಇರೋದೇನೆಂದರೆ ಸಿದ್ದರಾಮಯ್ಯನವರಿಗೆ ಅವರ ಪತ್ನಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಅನ್ನುವಂತಹ ಅಂಶ ಈಗ ಹರಿದಾಡ್ತಾ ಇದೆ. ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಆ ಒಂದು ಪರಿಪೂರ್ಣತೆ ಇನ್ನೂ ಕೂಡ ಸಿಕ್ಕಿಲ್ಲ, ಜನಗಳಿಗೆ ಮಾಹಿತಿ ಸಿಕ್ಕಿಲ್ಲ. ಏನಾಗ್ಬೋದು ಈ ಕೇಸ್ನಲ್ಲಿ? ಲೋಕಾಯುಕ್ತ ವರದಿ ನಿಜಕ್ಕೂ ಇವರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆಯಾ ಅಥವಾ ಇಲ್ವಾ? ಇದೊಂದು ಸಸ್ಪೆನ್ಸ್ ಇದೆ ಅಜಯ್. ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಗೊಂದಲ ಇರೋದಂತೂ ಖಂಡಿತ ಹೌದು. ಯಾಕಂದ್ರೆ ಒಂದು ಕಡೆ ಲೋಕಾಯುಕ್ತ ಎಲ್ಲೋ ಒಂದ್ ಕಡೆ ಕ್ಲೀನ್ ಚೀಟ್ ಕೊಡೋದಕ್ಕೂ ಕೂಡ ಸದ್ಯ ಮುಂದಾಗ್ತಾ ಇದೆ. ಆದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರು ಈಗ CBIಗೆ ಕೊಡ್ಬೇಕು ಅಂತಾನು ಇದ್ದಾರೆ. ಇನ್ನು ಈ ಕಡೆ ED ಮೊನ್ನೆ 300 ಕೋಟಿಯಷ್ಟು ಏನೋ ಮೂಡಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ತಾತ್ಕಾಲಿಕವಾಗಿ ಮುಟ್ಗೋಲ್ ಹಾಕೊಂಡಿದೆ. ಅಂದ್ರೆ ಇಲ್ಲಿ ಮೂರು ಏನು ತನಿಖಾ ಸಂಸ್ಥೆಗಳು ಇಲ್ಲಿ ಒಂದ್ ರೀತಿ ಕಾರ್ಯಾಚರಣೆ ಮಾಡ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಗೊಂದಲ ಇಲ್ಲಿ ಉಂಟಾಗ್ತಿದೆ ಅಂತ ಹೇಳಿ ಕೂಡ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ CM ಸಿದ್ದರಾಮಯ್ಯನವರು ವಿರುದ್ಧವಾಗಿ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಅವರು ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೂ ಕೂಡ ಹೋಗಿ ವಿಚಾರಣೆನ ಎದುರಿಸಿ ಬಂದಿದ್ರು. ಈಗ ಒಂದು ಏನು ಅವರ ವಿಚಾರವಾಗಿ ಅಂದ್ರೆ ಈ ಒಂದು ಕೇಸ್ನ ವಿಚಾರವಾಗಿ ಎಲ್ಲಾ ರಿಪೋರ್ಟ್ ರೆಡಿ ಆಗಿದೆ. ಅದು ಕೂಡ ಈಗಾಗಲೇ ಏಕಸದಸ್ಯ ಪೀಠ ಅಂದ್ರೆ ನಾಗಪ್ರಸನ್ನ ಇರುವಂತಹ
ಏಕಸದಸ್ಯ ಪೀಠಕ್ಕೂ ಕೂಡ ಇವತ್ತು ಸಲ್ಲಿಸ್ತಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಬಹುತೇಕವಾಗಿ ಎಲ್ಲ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಅವರ ಬಾಮೈದ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದ್ ರೀತಿ ಕ್ಲೀನ್ ಚಿಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇಲ್ಲೆಲ್ಲೂ ಕೂಡ ನಮಗೆ ಅವರ ವಿರುದ್ಧವಾಗಿ ಆ ಲೋಪಗಳು ಕಂಡು ಬಂದಿಲ್ಲ ಅನ್ನೋ ವಿಚಾರಗಳು ಅಲ್ಲಿ ಅಂಶಗಳು ಈಗಾಗಲೇ ಉಲ್ಲೇಖ ಆಗಿರುವಂತದ್ದು. ಇನ್ನು ಈ ಒಂದು ವಿಚಾರವಾಗಿ ಮೂಡ ಆಯುಕ್ತರು, ಕಂದಾಯ ಇಲಾಖೆಯಲ್ಲಿ ಇದ್ದಂತಹ ಅಧಿಕಾರಿಗಳು ಮತ್ತೆ ಇನ್ನು ಗೌರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೆ ಅವರಿಗೆ ಇನ್ ಮುಂದೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಇದು ಲೋಕಾಯುಕ್ತದ ಆಂಗಲ್. ಆದ್ರೆ ಸ್ನೇಹಮಯಿ ಕೃಷ್ಣ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ, ಇದು ಸಿಬಿಐಗೆ ವಹಿಸಲೇಬೇಕು. ಯಾಕಂದ್ರೆ ಇಲ್ಲಿರುವಂತ ಸಂಸ್ಥೆ ಆಗಿರೋದ್ರಿಂದ ಲೋಕಾಯುಕ್ತ ಇಲ್ಲಿನ ರಾಜ್ಯ ಸರ್ಕಾರದ ಕೈಗೊಂಬೆ ಅಂತೆ ಆಡುತ್ತೆ. ಸೊ ಹೀಗಾಗಿ ಅವರು ಇದನ್ನೇ ಯಾರ್ಯಾರು ಹೇಳ್ತಾರೋ ಅದನ್ನ ಆ ರೀತಿಯಾಗಿ ಕೇಳ್ತಾ ಹೋಗ್ತಾರೆ. ಅದ್ರಲ್ಲೂ ಕೂಡ ಸಿಎಂ ಸುಪ್ರೀಂ ಆಗಿರ್ತಾರೆ. ಸೊ ಹೀಗಾಗಿ ಅವರ ಕೈ ಕೆಳಗಡೆ ಇರುತ್ತೆ. ಹೀಗಾಗಿ ಇದನ್ನ ಸಿಬಿಐ ಕೊಡ್ಬೇಕು ಅಂತ ಈಗ ಸದ್ಯ ಅವರ ವಾದ ಇರುವಂತದ್ದು. ಆ ಒಂದು ತನಿಖೆ ಕೂಡ ಇವತ್ತು ಕೂಡ ನಡೆಯುತ್ತೆ. ಇನ್ನು ಸಿಬಿಐಗೆ ಕೋರ್ಟ್ ಕೊಡುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.